ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆ ಈಗ 6:30 ಆಗಿದೆ. ಬ್ಲಾಗ್ನ ಈಗ ಶುರು ಮಾಡಿದ್ದೀನಿ. ಸೊ ಬೆಳಗಿನ ಕೆಲಸಗಳೆಲ್ಲ ಮುಗೀತು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟಿದ್ದಾಯಿತು. ಹಾಗೆಯೇ ಅಡುಗೆ ಮನೆಯನ್ನೆಲ್ಲ ಒರೆಸ್ಕೊಂಡಿದ್ದು ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಹಾಗೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ, ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಟ್ಟಿದ್ದೆ. ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ. ಅದಕ್ಕೀಗ ಸ್ವಲ್ಪ ಸಾಲ್ಟು ಹಾಗೆಯೇ ಸ್ವಲ್ಪ ಸಕ್ಕರೆ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವತ್ತು ದೋಸೆ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆ ಇತ್ತು. ಕಾಬೂಲ್ ಕಡಲೆ ಸ್ವಲ್ಪ ಇತ್ತು. ಆ ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ. ಅವೆರಡು ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ. ಮಾಡೋದು ಕೂಡ ತುಂಬಾ ಈಸಿ. ಅದಕ್ಕೋಸ್ಕರ ಈಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಬೂಲ್ ಕಡಲೆನ ನಾನು ಓವರ್ ನೈಟ್ ನೆನೆಸಿದ್ದೆ. ಈಗ ಬೆಳಗ್ಗೆ ಒಂದು 3 ವಿಷಲ್ ಹಾಕಿಸಿ ಇಟ್ಟಿದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಆ ಗ್ರೇವಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಜಾರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ 1.5 ಇಂಚಷ್ಟು ಶುಂಠಿ ಹಾಕಿದ್ದೀನಿ. 1.5 ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಬೇಕಾದಂಥ ಈರುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಸಣ್ಣದಾಗಿ ಒಂದು 3 ಟೊಮೆಟೊ, ಚಿಕ್ಕ ಟೊಮೆಟೊ 3ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ದೊಡ್ಡ ಸೈಜ್ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದು 3ನ್ನ ಮಾತ್ರ ಪೇಸ್ಟ್ ಮಾಡ್ಕೊತೀನಿ. ಸೊ ಪೇಸ್ಟ್ ಮಾಡಿದ್ದಾಗಿದೆ. ಈಗ ನಾನು ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಹಾಗೆಯೇ ಇದಕ್ಕೆ ನಾನು ಆಯಿಲ್ನ ಸೇರಿಸ್ತೀನಿ. ಆಯಿಲು ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಇಲ್ಲಿ ನಾನು 1 ಇಂಚಷ್ಟು ಚಕ್ಕೆ, ಆಮೇಲೆ 2 ಲವಂಗ, ಒಂದು ಪಲಾವ್ ಎಲೆ, ಬಿರಿಯಾನಿ ಲೀಫ್ ಅಂತೀವಲ್ವ, ಅದನ್ನು ಹಾಕಿದ್ದೀನಿ. ಅದು ಹಾಕಿದ್ದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ದೊಡ್ಡ ಸೈಜ್ದು, ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು, ಸ್ವಲ್ಪ ಬ್ರೌನ್ ಬರಬೇಕು, ಅಲ್ಲಿ ತನಕ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆದ ನಂತರ ಈಗ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ. 3 ಟೊಮೆಟೊ, ಸಣ್ಣದು 3 ಟೊಮೆಟೊ ಬೇಕಾದರೆ ನೀವು ಮಸಾಲ ಜೊತೆ ರುಬ್ಕೋಬೋದು ಅಥವಾ ಹೀಗೇನೂ ಹಾಕ್ಬೋದು. ಹೀಗೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೀಗೇ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಈಗಲೇ ಸೇರಿಸ್ಬಿಡ್ತೀನಿ. ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ. ಹಾಗಾಗಿ ಉಪ್ಪನ್ನ ಸೇರಿಸಿ ಆದಮೇಲೆ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು ಅರ್ಧ ನಿಮಿಷ 30 ಸೆಕೆಂಡಷ್ಟು ಮಾತ್ರ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಟೊಮೆಟೊ ಎಲ್ಲ ಬೇಯುತ್ತೆ. ಹಾಗಾಗಿ ಈಗ ನೋಡ್ಬೋದು ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಅದಾದ ನಂತರ ಇಲ್ಲಿ ನಾನು ಈ ರುಬ್ಬಿಟ್ಕೊಂಡಿದ್ದೆ ನೋಡಿ, ಈ ಒಂದು ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ತೆಂಗಿನಕಾಯಿನ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ, ಆದರೆ ನಾನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸಿದ್ದೀನಿ. ಈಗ ಈ ಮಸಾಲಾನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಇದು ಸ್ವಲ್ಪ ಕುದಿಬೇಕು. ಈ ಮಸಾಲ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು. ಸೊ ಈಗ ಕುದೀತಾ ಇದೆ. ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ತೀನಿ. ಹಾಗೆಯೇ ಖಾರಕ್ಕೆ ತಕ್ಕಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ತೀನಿ. ಇದು ಕಾಶ್ಮೀರಿ ಚಿಲ್ಲಿ, ಒಳ್ಳೆ ಕಲರ್ ಬರುತ್ತೆ ಗ್ರೇವಿಗೆ. ಹಾಗಾಗಿ ಇದನ್ನು ನಾನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ತುಂಬ ಖಾರ ಇರಲ್ಲ, ಸ್ವಲ್ಪ ಖಾರ ಇರುತ್ತಷ್ಟೇ, ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ, ಹಾಗೆ 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಎರಡನ್ನೂ ಹಾಕಿ ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲ ಜೊತೆ ಚೆನ್ನಾಗಿ ಬೆರೆತುಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ನೀಟಾಗಿ ಇದನ್ನು ಕುದಿಸ್ಬೇಕಾಗುತ್ತೆ. ಗ್ರೇವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಬರೀ ಹೀಗೇ ನಾವು ಮಸಾಲ ಮಾಡಿಕೊಂಡು ರೊಟ್ಟಿ ಜೊತೆ ಚಪಾತಿ ಜೊತೆ ಮಾಡಿಕೊಂಡು ಕೂಡ ತಿನ್ಬೋದು. ಅದು ಕೂಡ ಎಕ್ಸಲೆಂಟಾಗಿರುತ್ತೆ ಚೆನ್ನಾಗಿ ಕುದಿಸಿ ಆದಮೇಲೆ, ತರಕಾರಿಗಳಿಲ್ಲದ ಇದ್ದಾಗ.
ಅಥವಾ ಈ ರೀತಿ ಕಾಬೂಲು, ಆಲೂಗಡ್ಡೆ ಇದನ್ನೆಲ್ಲ ಹಾಕ್ಬೋದು, ಅಥವಾ ಮಿಕ್ಸ್ ತರಕಾರಿಗಳನ್ನ ಹಾಕು ಕೂಡ ಇದೇ ಮೆಥಡಲ್ಲಿ ನೀವು ಗ್ರೇವಿನ ಮಾಡ್ಕೊಬೋದು. ಚಪಾತಿ, ರೊಟ್ಟಿ, ದೋಸೆಗೆಲ್ಲ. ಈಗ ಕಾಬೂಲ್ ಬೆಂದಿದೆ, 3 ವಿಷಲ್ ಹಾಕ್ಸಿದ್ದೆ ಕಾಬೂಲು. ಈ ಕಾಬೂಲ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಕಾಬೂಲ್ ಹಾಕಿದ ನಂತರ ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಏನಿದೆ ನೋಡಿ, ಆ ಆಲೂಗಡ್ಡೆ ಕೂಡ ಸೇರಿಸ್ತೀನಿ. 2 ಆಲೂಗೆಡ್ಡೆ ಇದೆ ಇದು. ಸೊ ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದಾರೆ ಅಂದರೆ ಸ್ವಲ್ಪ ಮಸಾಲ ಜಾಸ್ತಿ ಮಾಡಿಕೊಂಡು ಆಲೂಗಡ್ಡೆ ಮತ್ತು ಕಾಳನ್ನೆಲ್ಲ ಜಾಸ್ತಿ ಸೇರಿಸಿ ಸೇಮ್ ಮೆಥಡಲ್ಲಿ ಮಾಡಿ. ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ. ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ತೀನಿ ಲಾಸ್ಟಲ್ಲಿ ನಾನು. ಮೆಂತ್ಯ ಸೊಪ್ಪು ಸೇರಿಸಿದ್ರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೋಟ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಒಂದು ರೀತಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಗೊಜ್ಜು ಥರ, ಅಂದರೆ ಗ್ರೇವಿ ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು. ಇದಿನ್ನೂ ಕುದ್ಮೇಲೆ ಗಟ್ಟಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಗ್ರೇವಿ ಫ್ಲೇವರ್ ಅಂತೂ ಎಕ್ಸಲೆಂಟಾಗಿ ಬರ್ತಾ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಹಾಗೆ ಈಗ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ, ಅಂದರೆ ಸುಮಾರು ಒಂದು ಹಿಡಿಯುವಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಹಿಡಿಯುವಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ. ನೀವು ಮೆಂತ್ಯ ಸೊಪ್ಪು ಹಾಕದೇ ಇದ್ದರೆ ಕಸ್ತೂರಿ ಮೇಥಿ ಇದ್ದರೆ ನೀವು ಅದನ್ನು ಕೂಡ ಹಾಕ್ಬೋದು, ಅಥವಾ ಮೆಂತ್ಯ ಸೊಪ್ಪಿತ್ತು ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಕುದಿಸ್ಬಿಡ್ತೀನಿ. ಒಂದು 3 ನಿಮಿಷ ಕುದಿಸಿದ ಮೇಲಂತೂ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿ ಬರುತ್ತೆ. ಕುದಿಸಿ ಈ ರೀತಿ ಓಪನ್ ಮಾಡಿದ ಮೇಲೆ ಲಾಸ್ಟಲ್ಲಿ ನೀವು ಬೇಕಾದರೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ನೀವು ಬೆಣ್ಣೆ ಸೇರಿಸಿದ್ರಂತೂ ಇನ್ನೂ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ ಬಿಟ್ಕೊಂಡು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಏನು ಈ ರೀತಿ ಗ್ರೇವಿ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೋ ಆವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ದೋಸೆ ಜೊತೆ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈಗ ಈ ಕಡೆ ನಾನು ದೋಸೆ ಹಾಕ್ತಾಯಿದ್ದೀನಿ. ತನಗೂ ಸ್ಕೂಲಿಗೆ ಲೇಟ್ ಆಗ್ತಾಯಿತ್ತು, ಹಾಗಾಗಿ ದೋಸೆ ಹಾಕ್ತಾಯಿದ್ದೀನಿ ಬೇಗ ಬೇಗ. ಡೈಲಿ ತಿಂಡಿ ಬೇಕಾ? ಏನೋ ಇನ್ನೊಂದ್ಸತಿ ರಿಪೀಟ್ ಬರಲಿ. ಇದನ್ನೇ ತಿಂತೀನಿ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಸಂಜೆ ಈಗ 7 ಗಂಟೆ ಆಯಿತು. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೋಂಡ ಮಾಡ್ತಾ ಇದ್ದೀನಿ, ಈರುಳ್ಳಿ ಬೋಂಡ. ಆಲ್ರೆಡಿ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದೆ. ಬೋಂಡ ಮಾಡೋಕ್ಕೆ ಎಲ್ರಿಗೂ ಬರುತ್ತಲ್ಲ, ಮಾಮೂಲಿ ಕಡಲೆ ಹಿಟ್ಟು, ಈರುಳ್ಳಿ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸೋಡಾ, ಚಿಟಕಿ ಸೋಡಾ, ಉಪ್ಪು ಅಷ್ಟೇ ಹಾಕಿರೋದು. ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಿರಲಿಲ್ಲ, ಹಾಗಾಗಿ
ಮಳೆ ಬೇರೆ ಚೆನ್ನಾಗಿ ಬಂತು. ಮಳೆ ಬಂದಿದ್ದರಿಂದ ವಾತಾವರಣ ಸಖತ್ತು ಕೋಲ್ಡ್ ಆಗಿದೆ ನೋಡಿ, ತುಂಬ ಚಳಿ ಚಳಿ ಇದೆ. ಹಂಗಾಗಿ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ತಾ ಇದ್ದೀನಿ. ತನು ಅಂತೂ ಬೋಂಡ ತಿನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾಳೆ. ಏನೋ ಎಲ್ಲಿ ಹೌದಾ? ಒಂದ್ಸಲ ಮಾಡಾಯ್ತು, ಈಗ ಇನ್ನೊಂದ್ಸಲ ಆಗ್ತಾ ಇದ್ದೀನಿ. ಒಂದು 4 ಬೋಂಡ ತಿಂತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಕಾಫಿ ಜೊತೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಹಾಗೆ ಇಡ್ತೀನಿ ರಾತ್ರಿ ನಂಚ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋಕ್ಕೆ. ಇವತ್ತು ಮೇಥಿ ದಾಲ್ ಮಾಡಿದ್ದೆ ಮಧ್ಯಾಹ್ನ. ಮೇಥಿ ದಾಲ್ ಸಾಂಬಾರು ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪ ಮೇಥಿ ದಾಲ್ ಮಾಡಿದ್ದೆ. ಅದು ಅಲ್ಲದೆ ಬೆಳಗ್ಗೆ ಮಾಡಿದಂಥ ಸ್ವಲ್ಪ ಗ್ರೇವಿ ಕೂಡ ಇತ್ತು. ಅದ್ರ ಜೊತೆಗೆ ಒಂದು ರೈಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದೊಂದು ಚಿಕ್ಕ ವ್ಲಾಗು, ಸಿಂಪಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಹಾಗೆ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಹಾಗೆಯೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.